ಕಾಪಾಡಿಕೊಳ್ಳಲು ಬಯಸುತ್ತಾನೆ. ಈ ಸಮಯದಲ್ಲಿ ಆತನು ಬೇಗನೆ ಓಡುತ್ತಾನೆ. ಪ್ರಾಚೀನ ಈಜಿಪ್ಟ್ನಲ್ಲಿ ಅಲೆಕ್ಸ್ ಪ್ರಾಚೀನ ಫೆರೋನ ಕಾರ್ಯದರ್ಶಿಯ ಹಾವುಗಳನ್ನು ಎದುರಿಸುತ್ತಾನೆ. ಅವನು ಪಿರಮಿಡ್ನಿಂದ ತಪ್ಪಿಸಲು ಸೂಕ್ತ ಮಾರ್ಗವನ್ನು ಆಯ್ಕೆ ಮಾಡಬೇಕು. ಅಲೆಕ್ಸ್ ತಕ್ಷಣವೇ ಪಿರಮಿಡ್ನು ಬಿಟ್ಟು ಒಂದು ಮಹಾನ್ ಗ್ರಂಥಾಲಯವನ್ನು ಹೆಜ್ಜೆ ಇಡುತ್ತಾನೆ. ಅಲ್ಲಿ ಅವನು ಪಾಪಿರಸ್ ಸ್ಕ್ರೋಲ್ಗಳನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ. ಅಲೆಕ್ಸ್ನ ಯಾತ್ರೆ ಪ್ರಾಚೀನ ಕಾಲದಲ್ಲಿ ಆರಂಭವಾಗುತ್ತದೆ ಮತ್ತು ಅವನು ಅಗ್ನಿಯ ಬಗ್ಗೆ ನೀಡಿದ ಹಕ್ಕಿ ಪರಿಹಾರವನ್ನು ಪರಿಹರಿಸುತ್ತಾನೆ. ಇದು ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿ ಪರಿಗಣಿಸುತ್ತದೆ. ಮಧ್ಯಕಾಲದಲ್ಲಿ ಅಲೆಕ್ಸನು ಮಾರುಕಟ್ಟೆಯಲ್ಲಿ ಮೀನು ಖರೀದಿಸುತ್ತಾನೆ ಮತ್ತು ಕಾಯಕವನ್ನು ಲೆಕ್ಕ ಹಾಕುತ್ತಾನೆ. ಇದು ಅವನ ಚಾತುರ್ಯ ಮತ್ತು ಹಣದ ನಿರ್ವಹಣೆಯನ್ನು ತೋರಿಸುತ್ತದೆ. ಬರೋಬ್ಬರ್ ಕಾಲದಲ್ಲಿ ರಾಜನ ಮುಂದೆ ಇಬ್ಬರು ಹೆಣ್ಣುಮಕ್ಕಳ ನಿಜವಾದ ರಾಜಕುಮಾರಿಯು ಎಂದು ನಿರ್ಧಾರ ಕೈಗೊಳ್ಳಲು ಶ್ರೇಷ್ಠ ಶ್ರೇಣಿಯ ಪರೀಕ್ಷೆ ನಡೆಯುತ್ತದೆ. ಇದು ಶ್ರೇಣಿಯ ಮತ್ತು ರಾಜಕೀಯದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಅಲೆಕ್ಸ್ ಮಾನ್ಯತೆಯನ್ನು ಪಡೆಯಲು ಮತ್ತು ತನ್ನ ಸಾಮರ್ಥ್ಯವನ್ನು ತೋರಿಸಲು ಪ್ರಾಚೀನ ಕಾಲದ ಕಲೆಗಳ ಬಗ್ಗೆ ಪ್ರಶ್ನೆಗಳನ್ನು ಉತ್ತರಿಸುತ್ತಾನೆ. ಇದು ಅವನ ಶ್ರೇಷ್ಠತೆಯನ್ನು ದೃಢಪಡಿಸುತ್ತದೆ. ಅಲೆಕ್ಸ್ ಪ್ರಾಚೀನ ರೋಮ್ನಲ್ಲಿ ತತ್ವಶಾಸ್ತ್ರಿಗಳೊಂದಿಗೆ ಭೇಟಿಯಾಗಿ ಕೊಟ್ಟ ರಿಡಲ್ಗೆ ಉತ್ತರಿಸುತ್ತಾನೆ. ಇದು ಅವನ ಜ್ಞಾನವನ್ನು ತೋರಿಸುತ್ತದೆ. ಇದು ವಿದ್ವಾಂಸರಿಂದ ಗೌರವವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಅಲೆಕ್ಸ್ ವಿಕಿಂಗ್ ಯುಗದಲ್ಲಿ ತಲುಪಿದಾಗ ತಕ್ಷಣವೇ ನಿರ್ಧಾರಗಳನ್ನು ಮಾಡಬೇಕಾಗುತ್ತದೆ. ಇದು ಅವನ ಧೈರ್ಯ ಮತ್ತು ತ್ವರಿತ ಚಿಂತನವನ್ನು ತೋರಿಸುತ್ತದೆ. ಅಲೆಕ್ಸ್ ವಿಕಿಂಗ್ಸ್ ಯೋಧರೊಂದಿಗೆ ಎದುರಿಸುತ್ತಾನೆ. ಅವರ ಶೀಲ್ಡುಗಳು ತೀವ್ರತೆ ಮತ್ತು ಶಕ್ತಿಯನ್ನು ಸೂಚಿಸುತ್ತವೆ. ಇದು ಸಾಂಸ್ಕೃತಿಕ ಸಂಕೇತವನ್ನು ಪ್ರತಿಬಿಂಬಿಸುತ್ತದೆ. ಚೀನಾ ಯುಗದಲ್ಲಿ ಅಲೆಕ್ಸ್ ಗ್ರೇಟ್ ವಾಲ್ ನಿರ್ಮಾಣದಲ್ಲಿ ನಿರ್ದಿಷ್ಟ ಉಲ್ಲೇಖವನ್ನು ಮಾಡುತ್ತಾನೆ. ಇದು ವೈಶಿಷ್ಟ್ಯಪೂರ್ಣವಾದ ಶಿಲೆಯನ್ನು ಹೊಂದಿದೆ. ಮಾಯಾ ನಾಗರಿಕತೆಯಲ್ಲಿ ಅವರು ಸೋಲಿಂಗ್ ಕ್ಯಾಲೆಂಡರ್ ಮತ್ತು ಹಾಪ್ ಕ್ಯಾಲೆಂಡರ್ ಬಗ್ಗೆ ಕಲಿಯುತ್ತಾರೆ. ಇದು ಸಮಯದ ಪರಿಕಲ್ಪನೆಯ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಅಲೆಕ್ಸ್ ನೌಕರಿಯಲ್ಲಿರುವ ನಾವಿಕನು ಸುಳ್ಳು ಹೇಳುತ್ತಿರುವ ನೋಡಿ ಕಳ್ಳತನದಲ್ಲಿ ಭಾಗವಹಿಸುತ್ತಾಳೆ ಎಂಬುದನ್ನು ಗಮನಿಸುತ್ತಾನೆ. ಇದು ಕಥೆಯ ಸಂಕೀರ್ಣತೆಯನ್ನು ಹೆಚ್ಚಿಸುತ್ತದೆ. ಅಲೆಕ್ಸ್ ಖುಷಿಯಿಂದ 1800 ದಶಕದಲ್ಲಿ ಬ್ರೇಕ್ ಡಾನ್ಸಿಂಗ್ನ ಚಿತ್ರಣವನ್ನು ಕಂಡುಬರುತ್ತದೆ. ಆದರೆ ಈ ಕ್ರೀಡೆಯು 2024 ಒಲಿಂಪಿಕ್ನಲ್ಲಿ ಮಾತ್ರ ಪರಿಚಯವಾಗಿದೆ. ಅಲೆಕ್ಸ್ ತನ್ನ ಕಾಲಯಂತ್ರವನ್ನು ಬಳಸಿಕೊಂಡು ಪೆಟ್ರೋಲಿಯಂ ಮಾದರಿಗಳನ್ನು ಮತ್ತು ಐತಿಹಾಸಿಕ ವಸ್ತುಗಳನ್ನು ಸಂಗ್ರಹಿಸುತ್ತಾನೆ. ಇದು ಅವನಿಗೆ ಶಾರ್ಕ್ ಟ್ಯಾಂಕ್ನಲ್ಲಿ ಯಶಸ್ಸು ನೀಡುತ್ತದೆ.